ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ 11:30 ಆದರೂ ನಿದ್ದೆ ಬರೋದಿಲ್ಲ, ಹಾಗೆ 12:30 ಆದ್ರೂ ನಿದ್ದೆ ಬರೋದಿಲ್ಲ. ನನಗೂ ಸಹ ಹಾಗೆ. ಯಾಕೆ ಅಂತಂದರೆ ಪೂಜೆ ಸಾಮಾನೆಲ್ಲ ನಮಗೋಸ್ಕರ ಕಾಯ್ತಾ ಇರುತ್ತಲ್ವ. ಹಬ್ಬದ ಸಡಗರದಲ್ಲಿ ಪೂಜೆ ಸಾಮಾನು ತೊಳೆಯುವಂತಹ ಸಡಗರದಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನಾನು ಹಾಗೆ ಪೂಜೆ ಸಾಮಾನೆಲ್ಲ ತೊಳೆದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಟೈಮು ತುಂಬಾ ಆಗೋಗಿತ್ತು ಹೇಳಬೇಕು ಅಂತಂದರೆ. ಏನು ಮಾಡೋದಕ್ಕಾಗೋದಿಲ್ಲ, ಡೈಲಿ ನಾವು ಮಾಡೋದಿಲ್ವಲ್ಲ. ಹಾಗಾಗಿ ಬನ್ನಿ ಇವತ್ತಿನ ನಮ್ಮ ಮನೆಯ ಮಂಗಳಕರವಾದ ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಆಚರಿಸಿದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಬಂದಿದ್ದೀರೋ ಅವರಿಗೆಲ್ಲ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ನೈಟು ಎಷ್ಟೇ ಲೇಟ್ ಆಗಿದ್ದರೂ ಪೂಜೆ ಮಾಡುವ ಸಡಗರಕ್ಕೆ ನಾನು ಬೇಗನೆ ಎದ್ಬಿಟ್ಟೆ. 3 ಗಂಟೆಗೆ ಎದ್ದೆ. ನಾನು 3 ಗಂಟೆಗೆ ಎದ್ದು ಕಸನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ 3:45 ಆಯಿತು. ಅಷ್ಟೊತ್ತಿಗೆ ಸ್ನಾನಕ್ಕೆಲ್ಲ ಹೋಗಿ ಬಂದೆ. ಸ್ನಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ನೈವೇದ್ಯಕ್ಕೆ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಬೇಳೆಗೆ ನಾನು ನೀರಿಟ್ಬಿಟ್ಟು ನಂತರ ನಾನು ರಂಗೋಲಿಗೆ ಬಣ್ಣ ಹಾಕೊಳ್ಳೋದಕ್ಕೆ ಬಂದೆ. ಬಣ್ಣ ಅರ್ಧ ಆಗುವಷ್ಟೊತ್ತಿಗೆ ಬೇಳೆ ನೀರಿಗೆ ಕುದೀತಾ ಇತ್ತು. ಬೇಳೆ ಹಾಕ್ರಿ ಅಂತ ಕರಿತಾ ಇತ್ತು ನಮ್ಮನ್ನು. ಹಾಗಾಗಿ ನಾನು ಅರ್ಧಕ್ಕೆ ಬಿಟ್ಟು ಬಂದು ಬೇಳೆ ಹಾಕ್ತೆ ಕುದಿಯೋ ನೀರಿಗೆ. ಹಾಗೆ ಕುದೀಲಿ, ಇನ್ನೂ ಚೆನ್ನಾಗಿ ಬೇಯಲಿ ಬೇಳೆ ಅಂತ ಅಂದ್ಬಿಟ್ಟು ಮತ್ತೆ ನಾನು ಜಾಯ್ನ್ ಆದೆ ರಂಗೋಲಿ ಬಣ್ಣ ಹಾಕೋದಕ್ಕೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಗೋದು. ಆ ಬ್ಲ್ಯಾಕ್ ಕಲರ್ ಇರೋವಂಥ ಕಲ್ಲಿಗೆ ವೈಟ್ ಕಲರ್ ಪೇಂಟ್ ಮಾಡಿರೋಂಥದಕ್ಕೆ ಕಲರ್ ಬಣ್ಣ ಹಾಕಿರೋದಕ್ಕೆ ಸೂಪರಾಗಿ ಕಾಣೋದು. ನನಗಂತೂ ತುಂಬಾ ಖುಷಿ ಆಗೋದು. ಖುಷಿಗಿಂತ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣೋದು ಅಂತ ಹೇಳ್ಬೋದು. ಹಬ್ಬ ಆಗಿರ್ಬೋದು, ಹಾಗೆ ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಏನೇ ಆಗಿರ್ಬೋದು, ಮನೆ ಮುಂದ್ಗಡೆ ಕಳ ಅಂತ ಇದ್ದರೆ ರಂಗೋಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ದಿನಗಳಿಂದ ನಾನು ಈ ಥರ ಇರಬೇಕು ನಮ್ಮ ಮನೆ ಮುಂದ್ಗಡೆ ಅಂತ ಅಂದ್ಕೊಳ್ತಿದ್ದೆ. ಅದು ಈಗ ನೆರವೇರುತ್ತಿದೆ ಅಂತ ಹೇಳ್ಬೋದು. ಹಾಗೆ ಬೇಳೆ ಬೆಂದಿದೆ. ನಾನು ಬೇಳೆ ಎಲ್ಲ ಬೆಂದಾದಮೇಲೆ ಎಲ್ಲ ಮಿಕ್ಸಿ ಎಲ್ಲ ಮಾಡಿಕೊಂಡು ಪಕ್ಕಕ್ಕಿಟ್ಟು ದೇವ್ರ ಪೂಜೆಗೆ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದೆ. ನಾನು ನಿನ್ನೆ ದೇವ್ರ ರೂಮೆಲ್ಲ ಒರೆಸ್ದೆ, ಆದರೆ ಫೋಟೋ ಒರ್ಸೋಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಪೂಜೆ ಮಾಡೋ ದಿನವೇ ಒರೆಸ್ಕೊಂಡ್ರೆ ಏನೋ ಒಂಥರ ಸಮಾಧಾನ. ಹಾಗಾಗಿ ನಾನು ಇದೇ ರೀತಿ ಮಾಡ್ತೀನಿ. ಹಿಂದಿನ ದಿನ ಪೂಜಾ ರೂಮೆಲ್ಲ ಒರೆಸಿದ್ರೂ ಆದರೆ ಫೋಟೋ ಮಾತ್ರ ನಾನು ಪೂಜೆ ಮಾಡೋ ದಿನವೇ ಒರೆಸ್ಕೊಳ್ತೀನಿ. ಈ ಥರ ಆದರೆ ಸ್ವಲ್ಪ ಸಮಾಧಾನ. ಹಾಗೆ ವಿಗ್ರಹಗಳೆಲ್ಲ ತೊಳ್ಕೊಂಡಿದ್ದೆ, ಆದರೆ ಪೂಜೆ ಮಾಡೋ ದಿನವೇ ಸ್ವಲ್ಪ ನೀರಾಗಿ ಮತ್ತೆ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ನಾನು ಪೂಜೆಗೆ ಇಟ್ಕೊಳ್ತೀನಿ. ಜೊತೆಗೆ ನಾನು ಈ ಕಡೆ ಲಕ್ಷ್ಮೀ ದೇವರಿಗೆ ಏನೇನು ಬೇಕೋ ಅವೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ನಾನು ಜೊತೆಗೆ ಎಲ್ಲ ಎರಡೆರಡು ಕೆಲಸನೂ ಒಂದೇ ಸಲ ಮಾಡ್ಕೊಳ್ತಾ ಇದ್ದೆ. ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೆ. ನಿನ್ನೆ ಹೋಗಿ ಎಲ್ಲ ಐಟಮ್ಸ್ನು ತಂದ್ಕೊಂಡಿದ್ದೆ. ನಾನು ಅದನ್ನ ಫಸ್ಟು ಮನೆ ದೇವರೆಲ್ಲ ಚೆನ್ನಾಗಿ ಜೋಡಿಸಿ ನಂತರ ನಾನು ಬ್ಲೌಸ್ ಪೀಸ್ನೆಲ್ಲ ನೀಟಾಗಿ ನೆರಿಗೆ ಮಾಡಿಕೊಂಡು ತದಾದ ನಂತರ ನಾನು ಲಕ್ಷ್ಮೀ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಬ್ಲೌಸ್ ಪೀಸನ್ನು ತಗೊಂಡು ಕಳಸಕ್ಕೆ ಇಟ್ಕೊಳ್ತಿರೋದು. ಕಳಸಕ್ಕೆ ಹೇಗೆ ಬೇಕೋ ನಾನು ಹಾಗೆ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚಿಕ್ಕಕ್ಕೆ ನಾನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೆರಿಗೆ ಮಾಡಿಕೊಂಡ್ರೆ ನಾವು ಸೇಮು ಸೀರೆ ಉಡ್ಸಿದ್ದೀವೇನೋ ಕಳಸಕ್ಕೆ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದೇವ್ರ ಪೂಜೆ ದಿನವೇ ನಾನು ದೇವಿಗೆ ಸ್ಯಾರಿ ಉಡಿಸೋದು ಅಂದರೆ ಬ್ಲೌಸ್ ಪೀಸ್ನ ಹೇಗೆ ಏರ್ಸೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಏರ್ಸೋದ್ರಿಂದ. ಹಾಗೆ ನಾನು ಲಕ್ಷ್ಮಿ ಕೂರಿಸ್ಕೊಳ್ಳೋದಕ್ಕೆ ಮೊದಲು ಮನೆಗೆ ಒಂದು ಕೆಂಪು ಬಟ್ಟೆ ಇತ್ತು, ಅದನ್ನ ನೀಟಾಗಿ ಹಾಸಿ ನಂತರ ಮಣೆ ಇಟ್ಟು ಅದ್ರ ಮೇಲೆ ಇನ್ನೊಂದು ವಸ್ತ್ರ ಹಾಕಿ ನಾನು ನಂತರ ಪ್ಲೇಟ್ ಇಟ್ಟು ಅದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಗೆ ಅಷ್ಟದಳ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಳ್ಳೋದ್ರಿಂದ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತಂತೆ. ಹಾಗಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನಂತರ ನಾನು ಕಳಸಕ್ಕೆ ಚೊಂಬಿಟ್ಕೊಳ್ತಾ ಇದ್ದೀನಿ. ಹಿತ್ತಾಳೆ ಚೊಂಬಿದು, ಪ್ಲೇಟು ಸಹ ಹಿತ್ತಾಳೆದ್ದು. ನಂತರ ನಾನು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ 3/4% ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ನೀರು ತುಂಬ ಇದ್ದರೆ ಕಾಯಿಗೆ ಮೇಲೆ ಬಂದುಬಿಡುತ್ತೆ ನೀರು. ಹಾಗಾಗಿ 3/4% ಹಾಕ್ಕೊಳ್ತೀನಿ. ನಂತರ ಲಾವಂಚ ಹಾಕ್ಕೊಳ್ತಾ ಇದ್ದೀನಿ. ಲಾವಂಚ ಬೇರು ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಅಡಿಕೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಉತ್ತುತ್ತೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಗೋಮತಿ ಚಕ್ರ 5 ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕವಡೆನೂ ಸಹ 5 ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ
₹5 ಕಾಯಿನ್ ಹಾಕ್ಕೊಳ್ತಾ ಇದ್ದೀನಿ. ₹5 ಕಾಯಿನ್ ಅಂದರೆ ಸ್ಟೀಲ್ ಹಾಕ್ಕೊಳ್ತಾ ಇಲ್ಲ ನಾನು, ಹಿತ್ತಾಳೆದಿರುತ್ತಲ್ವ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಕುಂಕುಮ ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟು ಮಂಗಳಕರವಾದ ವಸ್ತು. ಇದ್ರ ಜೊತೆಗೆ ಒಂದು ಹೂವು ಹಾಕೊಬೋದು. ನಿಮಗೆ ನಿಮ್ಮ ಕೈಲಿ ಇದ್ದರೆ ಬೆಳ್ಳಿ ಹಾಗೆ ಬಂಗಾರ ಏನಾದರೂ ಹಾಕೊಬೋದು. ನಮ್ಮ ಕೈಲಿ ಇಷ್ಟಿತ್ತು, ಇದನ್ನಿಷ್ಟು ಹಾಕಿದ್ದೀನಿ. ಇವೆಲ್ಲ ಮಂಗಳಕರವಾದ ವಸ್ತುಗಳನ್ನು ಹಾಕಿ ನಂತರ ನಾನು ಬ್ಲೌಸ್ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕಳಿಸೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸೋ ರೀತಿಯೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೆರಿಗೆ ಚೆನ್ನಾಗಿ ಕೂರುತ್ತೆ. ನಿಮಗೆ ತುಂಬ ಹರಡಿತ್ತೆ ಅಂತ ಅನಿಸಿದ್ರೆ ಐರನ್ ಮಾಡ್ಕೊಬೋದು. ನಾನು ಐರನ್ ಏನೂ ಮಾಡಲಿಲ್ಲ, ದೇವಿಗೆ ಹಿಂಗೆ ಇಟ್ಟೆ ನಾನು, ಚೆನ್ನಾಗಿ ಕಾಣೋದು ಇದೆ. ಕಳಸಕ್ಕೆ ನಾನು ಶ್ರೇಷ್ಠವಾದ ಮಾವಿನ ಎಲೆನೇ ಇಟ್ಕೊಂಡೆ. ನಾನು ವೀಳ್ಯದೆಲೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಸಿಸ್ಟರು ಮಾವಿನ ಎಲೆ ಇಟ್ಕೋ ಚೆನ್ನಾಗಿ ಅಂತಂದ್ಲು, ಹಾಗಾಗಿ ನಾನು ಅದನ್ನೇ ಇಟ್ಕೊಳ್ತಾ ಇದ್ದೀನಿ. ಒಬ್ರು ಏನೋ ಹೇಳ್ತಾ ಇದ್ದಾರೆ ಅಂತಂದರೆ ಅದು ದೇವಿಯಿಂದನೇ ಹೇಳಿಸ್ತಾರೇನೋ ಅಂತ ಅನಿಸುತ್ತೆ. ಕಳಸ ಅಂದರೆ ವರಮಹಾಲಕ್ಷ್ಮಿ ಹಿಂದಿನ ದಿನ ಹೇಳಿದ್ರು, ಹಾಗಾಗಿ ನಾನು ಅದೇ ಥರ ಇಟ್ಕೊಂಡೆ. ಜೊತೆಗೆ ಕಾಯಿಗೆಲ್ಲ ಅರಿಶಿನ ಹಚ್ಚಿ ಅರಿಶಿನಕ್ಕೆ ನೀಟಾಗಿ ಸ್ವಚ್ಛವಾಗಿ ನಾನು ಕುಂಕುಮ ಇಟ್ಕೊಂಡೆ. ಪೇಪರಲ್ಲಿ ಕಟ್ಟಿಂಗ್ ಮಾಡಿ ನಾನೇ ಈ ಥರ ಇಟ್ಟಿದ್ದು. ಈ ಥರ ಪೇಪರ್ ಕಟ್ಟಿಂಗ್ ಮಾಡಿ ಕುಂಕುಮ ಇಟ್ಟಿದ್ದು ಇದೇ ಫಸ್ಟು. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗೂ ಸಹ ಕಾಣೋದು. ಹಾಗೆ ಕಳಸಕ್ಕೆ ನಾನು ಇಟ್ಕೊಂಡೆ ಕಾಯಿನ, ತುಂಬ ಚೆನ್ನಾಗಿ ಕಾಣೋದು ನೋಡ್ತಿರ್ಬೋದು ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಕಳಸಕ್ಕೆ ಬರೀ ಈ ಥರ ಬ್ಲೌಸ್ ಪೀಸ್ ಹಾಕಿದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಕಳಸ ಇಟ್ಕೊಂಡಿದ್ದಾದಮೇಲೆ ದೇವಿಗೆ ಪ್ರಿಯವಾದ ಮಲ್ಲಿಗೆ ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ತುಳಸಿ ಹಾರನೂ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮೊದಲು ಮಲ್ಲಿಗೆ ಹೂವು ಹಾಕ್ಕೊಂಡು ನಂತರ ತುಳಸಿ ಹಾರ ಹಾಕ್ಕೊಂಡೆ, ಒಂದ್ರ ಮೇಲೊಂದು ತುಂಬ ಚೆನ್ನಾಗಿ ಕಾಣೋದು, ಲಕ್ಷಣವಾಗಿ ಕಾಣೋದು ಕಳಸ. ಹಾಗೆ ಅರಿಶಿನ ಕೊಂಬು ಅಂದರೆ ತಾಳಿ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿಣದ ತಾಳಿನ. ಜೊತೆಗೆ ನಾನು ದೇವಿಗೆ ಪ್ರಿಯವಾದ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಅದನ್ನು ಸಹ ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇವೆಲ್ಲ ಇಟ್ಟಾದಮೇಲೆ ನಾವು ಸಹ ಚೆನ್ನಾಗಿ ರೆಡಿ ಆಗಬೇಕಲ್ವಾ. ಲಕ್ಷ್ಮೀ ಪೂಜೆ ಮಾಡುವಾಗ ನಾವು ಲಕ್ಷ್ಮಿ ಥರ ಕಾಣಬೇಕು ಅಂತ ಅಂದ್ಬಿಟ್ಟು ನಾನು ಸ್ಯಾರಿ ಗೀರೆಲ್ಲ ಉಟ್ಕೊಂಡು ನೀಟಾಗಿ ಕುಂಕುಮ ಎಲ್ಲ ಹಾಕ್ಕೊಂಡು ಬಂದೆ. ಇನ್ನೊಂದು ನನಗೆ ಯಾರೋ ಹೇಳಿದ ನೆನಪು ಅಂದರೆ, ದೇವರು ಪೂಜೆ ಮಾಡುವಾಗ ಕೂದಲು ಬಿಟ್ಕೊಂಡು ಮಾಡಬಾರ್ದು ಅಂತ ಹೇಳ್ತಾರೆ, ಜೊತೆಗೆ ತುರುಬು ಹಾಕ್ಕೊಂಡು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಆದ್ರೂ ಜಡೆ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾರೋ ಹೇಳಿದರು, ಅದು ನಿಜ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದೆ ಅಷ್ಟೇ. ನಾನು ರೆಡಿಯಾಗಿ ದೇವಿ ಪೂಜೆ ಮಾಡೋದಕ್ಕೆ ಬಂದೆ. ದೀಪ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಕೊಂಡು ನಾನು ಫಸ್ಟು ಪೂಜೆ ಮಾಡ್ಕೊಳ್ಳೋದೆ ಗಣಪನಿಗೆ. ಓಂ ಗಂ ಗಣಪತಾಯ ನಮಃ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ದೇವ್ರಿಗೆ ಬೇಡ್ಕೊಂಡು ನಂತರ ನಾನು ಪೂಜೆ ಮಾಡೋದು. ಯಾವಾಗಲೇ ಅಷ್ಟೇ ಆಗಲಿ, ನಾನು ಫಸ್ಟು ಗಣಪತಿಗೆ ಪೂಜೆ ಮಾಡೋದು. ಹಾಗೆ ಗಣಪತಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಯಾವುದೇ ಆದ ಆಡಂಬರವಾಗಿ ಪೂಜೆ ಮಾಡಿಲ್ಲ, ಸರಳವಾಗಿ ಪೂಜೆ ಮಾಡಿದ್ದೀನಿ. ಹಾಗೆ ಮಂಗಳಕರವಾಗಿ ಪೂಜೆ ಮಾಡಿದ್ದೀನಿ, ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಪೂಜೆ ಮಾಡಿದ್ದೀನಿ. ಅಂದರೆ ಭಕ್ತಿ ಇದ್ದರೆ ಸಾಕು, ನಮಗೆ ಯಾವುದೇ ಆದ ಆಡಂಬರ ಬೇಡ ಅಂತ ಹೇಳ್ಬೋದು. ಹಾಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಹೀಗಿತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.